ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 2 ರೀತಿಯ ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಯಾವ ರೀತಿ ಅಂದರೆ ತುಂಬ ಸರಳವಾಗಿ ಇಷ್ಟೊಂದು ಹೈಜಿನಿಕ್ ಆಗಿ ಮಾಡಿಕೊಂಡು ಮನೆಯಲ್ಲಿ ನಾವು ಈ ರೀತಿ ಮಾಡಿ ತಿಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ನಾನು ಇವತ್ತು 2 ರೀತಿಯ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ. ಸೊ ಬನ್ನಿ ಯಾವುದು ಅಂತ ತೋರಿಸ್ತೀನಿ. ಮೊದಲು ನಾನು ಇಲ್ಲಿ ಪನ್ನೀರನ್ನು ತೋರಿಸ್ತಾ ಇದ್ದೀನಿ. ಮೊದಲು ನಾನು ಪನ್ನೀರನ್ನು ಯಾವ ರೀತಿ ಮನೆಯಲ್ಲೇ ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲಿ ನಾನು 1 ಲೀಟ್ರಷ್ಟು ಹಾಲನ್ನು ನಾನು ಕಾಯಿಸ್ತಾ ಇದ್ದೀನಿ ನೋಡಿ. ಹಾಲು ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನೀವು ನೋಡಿ, ಈ ರೀತಿ ಕುದಿ ಬರೋ ಟೈಮಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು 1 ಟೀ ಸ್ಪೂನಷ್ಟು ನಾನು ವೆನಿಗರನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 2 ಮತ್ತು ಪನ್ನೀರ್ ಯಾವ ರೀತಿ ಮಾಡಬೇಕು, ಕೆಲವರು ವೆನಿಗರ್ ಇರಲ್ಲ. ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಈ ಮುಂದೆ ನೀವು ವಿಡಿಯೋ ನೋಡ್ತಾ ನೋಡ್ತಾ ನಿಮಗೂ ಕೂಡ ಗೊತ್ತಾಗುತ್ತೆ. ಮೊದಲು ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ವಿನಿಗರ್ ಹಾಕೊಂಡ್ಬಿಟ್ಟು ನೋಡಿ, ಜಸ್ಟ್ ಒಂದು 30 ಸೆಕೆಂಡಲ್ಲೇ ಈ ರೀತಿ ಆಗಿಬಿಡುತ್ತೆ. ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ಒಂಥರ ಗ್ರೀನ್ ಕಲರ್ ಆಗುತ್ತೆ. ಅವಾಗ ಏನು ಮಾಡಿ, ಒಂದು 30 ಸೆಕೆಂಡ್ ಅದು ವಿನಿಗರ್ ಹಾಕಿದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಜಸ್ಟ್ ಈ ಥರ 1 ನಿಮಿಷ ಹಾಗೆ ಬಿಟ್ಬಿಡಿ. ನಂತರ ಇಲ್ಲಿ ನಾನು ಈ ಮೋಲ್ಡನ್ನು ತೊಗೊಂಡಿದ್ದೀನಿ. ಇದ್ರ ಪನ್ನೀರ್ ಮೋಲ್ಡ್ ಆಲ್ರೆಡಿ ನಿಮಗೆ ಈ ವಿಡಿಯೋ ಶೇರ್ ಮಾಡಿದ್ದೆ. ಈ ಮೋಲ್ಡ್ ತೊಗೊಂಡಾಗ ಬೇಕಂದರೆ ಹೊಸಬ್ರೇನಾದರೂ ನೋಡ್ತಾ ಇದ್ದರೆ ಲಿಂಕ್ ಬೇಕಾದರೆ ನೀವು ಲಿಂಕ್ ಅಂತ ಟೈಪ್ ಮಾಡಿ, ನಾನು ಕಮೆಂಟ್ಸ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಈಗ ನೋಡಿ, ಈ ಮೋಲ್ಡಲ್ಲಿ ನಾನು ಯಾವ ರೀತಿ ಪನ್ನೀರ್ ಮನೆಯಲ್ಲೇ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು ಸ್ಟ್ಯಾಂಡ್ ಕೂಡ ಇಟ್ಕೊಂಡು ಆ ಪನ್ನೀರ್ ಮೋಲ್ಡನ್ನು ಇಟ್ಕೊಂಡಿದ್ದೀನಿ. ಎಲ್ಲ ಏನು ನೀರಿರುತ್ತಲ್ಲ ವೇಸ್ಟು ಅದೆಲ್ಲ ಈ ರೀತಿ ಕೆಳಗಡೆ ಬೀಳುತ್ತೆ. ಈಗ ಇದನ್ನು ಇದರಲ್ಲಿ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಪನ್ನೀರ್ ಮಾಡ್ಕೊಳ್ಳಿಕ್ಕೆ ಕರೆಕ್ಟಾಗಿ ಒಂದು ಶೇಪಲ್ಲಿ ಬರುತ್ತೆ. ನಾವು ಹೊರಗಡೆ ಅಂದರೆ ಮಾರ್ಕೆಟಿಂದ ಏನು ತರ್ತೀವಲ್ವ ಪನ್ನೀರು, ಅದೇ ಶೇಪಲ್ಲಿ ಅದೇ ಕರೆಕ್ಟಾಗಿ ಅದೇ ಆಕಾರಕ್ಕೆ ಬರಲಿ ಅಂತ ಈ ಮೋಲ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಹಾಕೋಬೇಕು, ಯಾಕಂದರೆ ವಿನಿಗರ್ ಇರುತ್ತಲ್ವ, ಸೊ ಹುಳಿ ಅಂಶ ಇರುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮೇಲೆ ಅದ್ರ ಪ್ಲೇಟ್ ಇರುತ್ತಲ್ಲ ಅದನ್ನು ಟೈಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಒತ್ಬಿಡಿ. ಆವಾಗ ಸೈಡಲ್ಲೆಲ್ಲ ಅದು ನೀರೆಲ್ಲ ವೇಸ್ಟ್ ಎಲ್ಲ ಬೀಳುತ್ತೆ ನಿಧಾನಕ್ಕೆ. ಸೊ ಈಗ ಈ ರೀತಿ ಮಾಡಿ ನೋಡಿ, ಈ ರೀತಿಯಾಗಿ ಬೀಳುತ್ತೆ, ತೋರಿಸ್ತಾ ಇದ್ದೀನಿ ನೋಡಿ. ಸೊ ಹಾಗಾಗಿ ಒಂದು ಪಾತ್ರೆ ಕೆಳಗಡೆ ಇಟ್ಬಿಟ್ರೆ ಎಲ್ಲೂ ಗಲೀಜಾಗಲ್ಲ, ಅದಕ್ಕೆ ವೇಸ್ಟ್ ನೀರೆಲ್ಲ ಅದರಲ್ಲಿ ಬೀಳ್ತಾ ಇರುತ್ತೆ. ಸೊ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಇನ್ನೊಂದು ರೀತಿಯಲ್ಲಿ ಪನ್ನೀರ್ ಯಾವ ರೀತಿ ಮಾಡೋದು, ವಿನಿಗರ್ ಇಲ್ಲ ಅಂದರೆ ಮನೆಯಲ್ಲಿ ಮೊಸರು ಇರುತ್ತಲ್ವ, ಸೊ ಮೊಸರು 2 ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಹಾಲು ಬಿಸಿ ಆಗುತ್ತಲ್ವ ಕುದಿಯೋ ಟೈಮಲ್ಲಿ ಹಾಕ್ಕೊಂಡು 1 ನಿಮಿಷ ಬೇಕಾಗುತ್ತೆ ಇದು ಸ್ವಲ್ಪ, ಯಾಕಂದರೆ ಮೊಸರು ಹಾಕಿದ್ದೀವಲ್ವ, ಹುಳಿ ಮೊಸರು ಹಾಕಿದರೆ ಬೇಗ ಆಗುತ್ತೆ. ಹಾಗಾಗಿ ಆದಷ್ಟು ಹುಳಿ ಮೊಸರು ಹಾಕ್ಕೊಳ್ಳೋದು ಒಳ್ಳೆಯದು. ಸೊ ನೋಡಿ, ಅದು ಕೂಡ ಮೊಸರಿಂದ ಕೂಡ ನಾವು ಪನ್ನೀರನ್ನು ಅಂದರೆ ಮಾಡ್ಕೋಬೋದು, ವಿನಿಗರ್ ಇಲ್ಲ ಅಂದರೆ, ಅಥವಾ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು. ಸೊ ಅದೇ ರೀತಿಯಾಗಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಒಂದು ಸ್ಟ್ಯಾಂಡ್ ಇಟ್ಕೊಂಡು ಆ ಪನ್ನೀರ್ ಮೋಲ್ಡಲ್ಲಿ ಮತ್ತೆ ನೋಡಿ, ಮತ್ತೆ ಇನ್ನೊಂದು ಚೆನ್ನಾಗಿ ನೈಸಾಗಿ ಬರಬೇಕು ಪನ್ನೀರ್ ಅಂದರೆ ನಾನು ಒಂದು ಕಾಟನ್ ಬಟ್ಟೆ ಇಟ್ಟಿದ್ದೀನಿ, ಅದರಲ್ಲಿ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಯಾವ ರೀತಿ ತೋರಿಸ್ತೀನಿ ನೋಡಿ, ಅದೇ ರೀತಿಯಾಗಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಮೊಸರು ಹಾಕಿದ್ವಿ, ಹುಳಿ ಅಂಶ ಇರಬಾರ್ದು ಅಂತ. ನೀರು ಹಾಕಿದ ಮೇಲೆ ಈ ಬಟ್ಟೆ ಇದೆ ಅಲ್ವಾ, ಕಾಟನ್ ಬಟ್ಟೆ, ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಡ್ಬೇಕು. ಫೋಲ್ಡ್ ಮಾಡಿ ಟೈಟಾಗಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಈ ಥರ ಕ್ಲೋಸ್ ಮಾಡಿ ಒಂದು ವೇಟ್ ಅಂದರೆ ಒಂದು ಕಲ್ಲು, ನಾನು ಒಂದು ಗುಂಡ್ಕಲ್ಲಿತ್ತು ಚಿಕ್ಕದು, ಸೊ ಸ್ವಲ್ಪ ದೊಡ್ಡದೆ, ಅದನ್ನು ಆ ಥರ ಇಟ್ಟಿದ್ದೀನಿ. ಎಲ್ಲ ಟೈಟಾಗಿದ್ದರೆ ಒಂದು ಶೇಪಲ್ಲಿ ಬರುತ್ತೆ, ಬೇಗ ಆಗುತ್ತೆ ಅಂತ. ಸೊ ಈಗ ಮೊದಲು ನಾನು ಏನು ಇಟ್ಟಿದ್ದಲ್ಲ ನೋಡಿ, ಅದು ಕೂಡ ಎಲ್ಲ ವೇಸ್ಟ್ ನೀರೆಲ್ಲ ಕೆಳಗೆ ಹೋಗಿ ಪರ್ಫೆಕ್ಟಾಗಿ ಇದು ಹೋಮ್ ಮೇಡ್ ಪನ್ನೀರ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ 2 ರೀತಿಯಲ್ಲಿ ತೋರಿಸಿದ್ದೀನಿ, ಒಂದು ವಿನಿಗರ್ ಮತ್ತು ಒಂದು ಮೊಸರಿಂದ ನೀವು ಮನೆಯಲ್ಲಿ ಈ ಥರ ಪನ್ನೀರ್ ಮಾಡ್ಕೋಬೋದು ಅಂತ. ಸೊ ಹಾಗಾಗಿ ಈಸಿ ಆಗಲಿ, ಎಲ್ಲರ ಮನೆಯಲ್ಲೂ ವಿನಿಗರ್ ಇರಲ್ಲ, ಮೊಸರು ಇರುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬ ಸುಲಭವಾಗಿ ನೀವು ಮನೆಯಲ್ಲೇ ಈ ಥರ ಪನ್ನೀರ್ ಮಾಡ್ಕೊಳ್ಳಿ. ಸೊ ಆ ಪನ್ನೀರ್ ನಾನು ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ನೋಡಿ, ಸೇಮ್ ಅದೇ ರೀತಿ. ಏನಂದರೆ ಬಟ್ಟೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಮತ್ತು ನೈಸಾಗಿ ಆಗುತ್ತೆ, ಯಾಕಂದರೆ ಅದು ಹೋಲ್ ಇರುತ್ತಲ್ವ, ಸೊ ಅದು ಮಾರ್ಕ್ ಬೀಳಲ್ಲ ಅಂತ ಅಷ್ಟೇ ಈ ಬಟ್ಟೆನ ಯೂಸ್ ಮಾಡೋದು. ನೋಡಿ, ಇದು ಕೂಡ ಪರ್ಫೆಕ್ಟಾಗಿ ಅದೇ ರೀತಿಯಾಗಿ ನೋಡಿ, ಇದೊಂಥರ ನೈಸಾಗಿ ಬರುತ್ತೆ, ಯಾಕಂದರೆ ಬಟ್ಟೆ ಹಾಕಿರೋದ್ರಿಂದ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, 2 ರೀತಿಯ ಪನ್ನೀರ್ ರೆಸಿಪಿನ ನಿಮಗೆ ತೋರಿಸಿದ್ದೀನಿ. ಮನೆಯಲ್ಲೇ ಮಾಡಿ ಮಕ್ಕಳಿಗೂ ಕೊಡಿ, ನೀವು ಕೂಡ ತಿನ್ನಿ. ಈಗ ಪನ್ನೀರನ್ನು ಯೂಸ್ ಮಾಡಿ ಒಂದು ಮಯೋನೀಸ್ ಮಾಡ್ತಾಯಿದ್ದೀನಿ. ಮಯೋನೀಸ್ ಅಂದರೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ. ಸೊ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿನ ಬಿಸಿ ನೀರು ಹಾಕಿಬಿಟ್ಟು ನಾನು ಒಂದು 10 ರಿಂದ 15 ನಿಮಿಷ ನಾನು ಇದನ್ನು ನೆನೆಸಲಿಕ್ಕೆ ಇಟ್ಟಿದ್ದೆ. ಈಗ ಇದು ಗೋಡಂಬಿ ನೆಂದಿದೆ, ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಬೇಗ ನೆನೆಯುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಈಗೆಲ್ಲ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ಮನೆಯಲ್ಲೇ ಮಾಡಿರೋಂಥ ಪನ್ನೀರನ್ನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನೆಂದಿರೋಂತಹ ಗೋಡಂಬಿ, ಇದಕ್ಕೆ ಒಂದು 10 ರಿಂದ 12 ಕಾಳು ಮೆಣಸು ಹಾಕ್ಕೊಳ್ಳಿ.
ಸ್ವಲ್ಪ ಬೆಳ್ಳುಳ್ಳಿ 4ರಿಂದ 5 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ನಂತರ ಇಲ್ಲಿ ಅರ್ಧ ಕಪ್ಪಷ್ಟು ಹಾಲು ಮಿಲ್ಕು ಇದನ್ನು ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು. ಮೊದಲು ಹಾಲು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬರಬೇಕು. 1 ಟೀ ಸ್ಪೂನಷ್ಟು ಶುಗರ್ ಸಕ್ಕರೆ ಹಾಕ್ಕೋಬೇಕು, ಜಾಸ್ತಿ ಕೂಡ ಹಾಕ್ಕೋಬೇಡಿ. ಈಗ ಇದು ಫೈನಾಗಿ ನಾನು ರುಬ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೋಮ್ ಮೇಡ್ ಮಯೋನೀಸ್ ಕೂಡ ರೆಡಿ ಆಯಿತು. ಈಗ ಒಂದು ಗಾಜಿನ ಬಾಕ್ಸಲ್ಲಿ ನಾನು ಈ ಥರ ಹಾಕಿಬಿಟ್ಟು ಈಗ ಈ ಹದಕ್ಕಿದೆ ಅಲ್ವ ಇದು, ಈಗ ಸ್ವಲ್ಪ ತೆಳುವಾಗಿದೆ. ಬಟ್ ನಾನಿದು ಫ್ರಿಜ್ಜಲ್ಲಿ ಇಡ್ತೀನಿ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಫ್ರಿಜ್ಜಲ್ಲಿ ಇಟ್ಟು ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ನಂತರ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಹೊರಗಡೆಯಿಂದ ಮಯೋನೀಸ್ ಎಲ್ಲ ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನೋಡಿ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಹಾಗಾಗಿ ನಾನು ಯಾವ ರೀತಿ ತೋರಿಸಿದ್ನೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಇದನ್ನು ನೀವು ವಾರಗಟ್ಟಲೆ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಹೋಮ್ ಮೇಡ್ ಮಯೋನೀಸ್ ಕೂಡ ರೆಡಿ ಆಯಿತು. ಸ್ಯಾಂಡ್ವಿಚ್ಚಿಗೆ ಮತ್ತು ನೀವು ಏನಾದರೂ ಮಾಡ್ತಾ ಇರ್ತೀರಲ್ಲ, ಮಕ್ಕಳಿಗೆ ಏನಾದರೂ ಚಾಟ್ಸ್ ತಿಂತಾ ಇರ್ತಾರೆ ಅಥವಾ ಏನಾದರೂ ಅದಕ್ಕೆ ಮಯೋನೀಸ್ ಬೇಕೇ ಬೇಕು ಅಂತ ಇದ್ದರೆ ಇದನ್ನು ಮಾಡಿಕೊಡಿ. ಆರೋಗ್ಯಕರವಾಗೂ ಇರುತ್ತೆ. ಮನೇಲೇ ಮಾಡಿರುವಂತಹ ಪನ್ನೀರ್ ಮತ್ತು ಹೋಮ್ ಮೇಡ್ ಈ ಮಯೋನೀಸ್ ರೆಡಿ. ಸೊ ಹಾಗಾಗಿ ಈ ಹೆಲ್ದಿಯಾದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಇದನ್ನು ನಾನು ಈ ಥರ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.